ಸೊ ಹಾಯ್ ಗೈಸ್, ನಮಸ್ಕಾರ. ಸೊ ಇನ್ಸ್ಟಾದಿಂದ ಸ್ಟೋರಿ ನೋಡ್ಬಿಟ್ಟು ನೀವು ಬಂದಿದ್ರೆ ಆಬ್ವಿಯಸ್ಲಿ ನಾನು ಈ ಟೈಮಲ್ಲಿ ನಾನು ಇಂಡಿಯಾದಲ್ಲಿ ಇರ್ತೀನಿ. ಕಷ್ಟ ಇತ್ತು, ಡಿಸಿಷನ್ ಕಷ್ಟ ಇತ್ತು. ಈಸಿ ಅಂತ ಹೇಳಲ್ಲ, ನಾನು ತುಂಬ ಯೋಚನೆ ಮಾಡಿಬಿಟ್ಟೆ ನಾನು ಈ ಡಿಸಿಷನ್ ತಗೊಂಡಿರೋದು ಟು ಸ್ಟೇ ಇನ್ ಇಂಡಿಯಾ. ಅದು ಯಾಕಂದರೆ ಆಬ್ವಿಯಸ್ಲಿ ನಾನು ಇಲ್ಲಿ 5 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ ವಿತ್ ಗುಡ್ ಸ್ಯಾಲರಿ ಆ್ಯಂಡ್ ವಿತ್ ಅನ್ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಬಟ್ ಕೆಲವೊಮ್ಮೆ ಜೀವನದಲ್ಲಿ ವಿ ಹ್ಯಾವ್ ಟು ಲೆಟ್ ಗೋ ದ ಥಿಂಗ್ಸ್. ಯಾಕಂದರೆ ನಾವು ವಿ ಹ್ಯಾವ್ ಟು ಇವಾಲ್ವ್ ಆ್ಯಂಡ್ ವಿ ಹ್ಯಾವ್ ಟು ಡೆವಲಪ್. ಪ್ರತಿಯೊಂದು ಕ್ಷಣದಲ್ಲೂ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಟುಮಾರೋ. ಆಬ್ವಿಯಸ್ಲಿ ನಾವು ಮಿಡಲ್ ಕ್ಲಾಸಿಂದ ಫ್ಯಾಮಿಲಿಯಿಂದ ಬಿಲಾಂಗ್ ಆಗೋರು. ಸೊ ವಿ ಹ್ಯಾವ್ ದಿಸ್ ಮೈಂಡ್ ಸೆಟ್ ಅಲ್ಲ, ನಮಗೆ ನಾಳೆದೇ ಯೋಚನೆ ಇರುತ್ತೆ ಯಾವಾಗಲೂ. ಸೊ ಇಟ್ಸ್ ಅ ಬಿಗ್ ಡಿಸಿಷನ್ ಫಾರ್ ಮೀ. ನಾನು ಪರ್ಮನೆಂಟಾಗಿ ಇಂಡಿಯಾದಲ್ಲೇ ಇರಬೇಕು, ನನ್ನ ಡ್ರೀಮ್ಸ್ ಮೇಲೆ ನಾನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಎಷ್ಟೊತ್ತಿಗೆ ನಾನು ಆಬ್ವಿಯಸ್ಲಿ ಈ ರೂಮಲ್ಲೂ ಇರಲ್ಲ. ವಿಡಿಯೋ ನೋಡ್ತಿರುವಾಗ ಪ್ರತಿಯೊಂದನ್ನು ನಾನು ಮಿಸ್ ಮಾಡ್ಕೋತೀನಿ. ಬಟ್ ಈ ಸಲ ನಾನು ಇಂಡಿಯಾಕ್ಕೆ ಹೋಗಿರೋದು ಒಂದೇ ಕಾರಣ, ಅದು ನನ್ನ ಡ್ರೀಮ್ಸ್ ಮೇಲೆ ವರ್ಕ್ ಮಾಡೋಕ್ಕೆ. ನನಗೇನು ಇಷ್ಟ ಉಂಟು ನಾನು ಅದು ಮಾಡೋಕ್ಕೋಸ್ಕರ ನಾನು ಇಂಡಿಯಾಗೆ ಬರ್ತಿರೋದು. ಇಟ್ ವಾಸ್ ನಾಟ್ ಈಸಿ ಹಿಯರ್. ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು ಗಲ್ಫ್. ನನ್ನ ಪ್ರಕಾರ ಗಲ್ಫ್ ಯಾವತ್ತೂ 2 ಫೇಸ್ ಉಂಟು ಗಲ್ಫಿಗೆ. ಒಂದು ಈ ಟೂರಿಸ್ಟ್ ಅವ್ರಿಗೆ ಒಂದು ಮುಖ, ಒಂದು ಈ ರೆಸಿಡೆನ್ಸ್ ಅವ್ರಿಗೆ ಒಂದು ಮುಖ. ಇಟ್ಸ್ ನೆವರ್ ಈಸಿ. ದುಬೈ ಈಸ್ ನೆವರ್ ಈಸಿ. ಸೊ ತುಂಬ ಕಷ್ಟ ಆಯಿತು ಕಾರ್ಪೊರೇಟ್ ಲೈಫಲ್ಲಿ ಕಂಪೇರ್ಡ್ ಟು ಇಂಡಿಯಾ. ನಾನು ಆಬ್ವಿಯಸ್ಲಿ ಇಂಡಿಯಾದಲ್ಲೂ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿದು ವರ್ಕ್ ಕಲ್ಚರ್ ಇರುತ್ತಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ಇಲ್ಲಿ UAE. ಆಬ್ವಿಯಸ್ಲಿ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಅದ್ರ ಜೊತೆಗೇನೆ ರೆಸ್ಪಾನ್ಸಿಬಿಲಿಟೀಸು, ಹೆಡ್ಏಕ್ಸು, ಸ್ಯಾಕ್ರಿಫೈಸಸ್ಸು ತುಂಬಾ ಮಾಡಿದ್ದೀನಿ. ಗಲ್ಫಿಗೆ ನೀವು ಬರ್ತಿದ್ದೀರಾ ಅಂದರೆ ಯು ಹ್ಯಾವ್ ಟು ಡೂ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಯಾಕ್ರಿಫೈಸ್ ಏನು ಅಂದರೆ, ಲಾಸ್ಟ್ 5 ಇಯರ್ಸಿಂದ ನಾನು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿರಲ್ಲ. ಹುಡುಗರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಲೂ ಇಷ್ಟ ಇರಲ್ಲ. ಬಟ್ ಇಲ್ಲಿಗೆ ಬಂದುಬಿಟ್ಟು ನೀವು ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಆಗ ನಿಮಗೆ ಅದು ರಿಯಾಲಿಟಿ ಹಿಟ್ ಆಗುತ್ತೆ ಜೀವನದಲ್ಲಿ, ದಟ್ ಯು ಅಲೋನ್ ಅಂತ. ಆ್ಯಂಡ್ ದೆನ್ ಮ್ಯಾರೇಜಸ್ ಆಗಿರ್ಬೋದು, ಕಸಿನ್ಸ್ದು ಮ್ಯಾರೇಜಸ್ ಆಗಿರ್ಬೋದು, ಊರಲ್ಲಿ ಹಬ್ಬ ಆಗಿರ್ಬೋದು, ಮನೆ ಹಬ್ಬ ಆಗಿರ್ಬೋದು, ಅಥವಾ ಪೇರೆಂಟ್ಸಿಗೇನೋ ಹುಷಾರಿಲ್ಲದಾಗ, ಪೇರೆಂಟ್ಸಿಗೇನಾದರೂ ಆಕ್ಸಿಡೆಂಟ್ ಅದು ಇದು ಅಂತ ಫ್ಯಾಮಿಲೀಸಲ್ಲಿ ಹೇಳೋಕ್ಕಾಗಲ್ವಲ್ಲ. ಪ್ರತಿಯೊಂದಕ್ಕೂ ನೀವಿರಲ್ಲ, ಯಾವುದಕ್ಕೂ ನೀವಿರಲ್ಲ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಇಲ್ಲಿಗೆ ಬರಬೇಕಂತ. ಯು ಹ್ಯಾವ್ ಟು ಬಿ ಮೆಂಟಲಿ ಸ್ಟ್ರಾಂಗ್ ಇಲ್ಲಿಗೆ ಬರಬೇಕಂತ. ಸೊ ನನ್ನ ಜರ್ನಿ 2021 ಅಕ್ಟೋಬರಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿ ಗಲ್ಫಿಗೆ ಬಂದಿದ್ದು ನಾನು. ಸೊ ನಿಯರ್ಲಿ 5 ಇಯರ್ಸ್ ಹತ್ತತ್ರ ನಾನು ಇದ್ದೆ, 5-4 ಆ ಥರ. ಆ್ಯಂಡ್ ದೆನ್ ಇಟ್ ವಾಸ್ ನಾಟ್ ಈಸಿ ಆಬ್ವಿಯಸ್ಲಿ, ಬಟ್ ತುಂಬಾ ಕಲ್ತಿದ್ದೀನಿ ಈ ಕಂಟ್ರಿಯಿಂದ. ನಾನು ತುಂಬ ಎಲ್ಲ ಕಲ್ತಿದ್ದೀನಿ. ಲೈಫ್ ಹೇಗೆ, ನಾವು ಹೇಗಿರಬೇಕು, ಜನ ಹೇಗೆ, ದುಡ್ಡಿದ್ದಾಗ ಹೇಗೆ, ದುಡ್ಡಿಲ್ಲದಾಗ ಹೇಗೆ, ಗೌರವ ಯಾರಿಗೆ ಕೊಡ್ತಿರೋದು, ಅವರು ನಮಗೆ ಕೊಡ್ತಿರೋದ, ನಮ್ಮ ಸ್ಥಾನಕ್ಕೆ ಕೊಡ್ತಿರೋದ, ಎಲ್ಲ ಕಲಿತೆ ನಾನು ಇಲ್ಲಿ ಬಂದ್ಬಿಟ್ಟು. ಇವನ್ ನಾನು ತುಂಬ ವೀಡಿಯೋಸಲ್ಲೂ ಹೇಳಿದ್ದೀನಿ, ನಾನು ನನ್ನ ಊರು ಬಿಟ್ಬಿಟ್ಟು ನಾನು ಯಾವತ್ತೂ ಹೊರಗೆ ಹೋಗಿದ್ದವನಲ್ಲ. ಈವನ್ ಸ್ಟಡೀಸ್ಗೆ ಸಹ ನಾನು ನಮ್ಮ ಒಂದು ಸ್ಕೂಲಲ್ಲೇ ನಾನು ನನ್ನ ಕಿಂಡರ್ ಗಾರ್ಡನಿಂದ ಡಿಗ್ರಿ ತನಕ ನಾನು ಒಂದೇ ಸ್ಕೂಲಲ್ಲಿ ಓದಿದ್ದು. ನನಗೆ ಬೇರೆ ಸ್ಕೂಲಿಗೆ ಹೋಗೋ ಆಪ್ಷನ್ ಇತ್ತಿಲ್ಲ ಅಂತಲ್ಲ, ಬಟ್ ನನಗೆ ನಾನು ಒಬ್ಬನೇ ಮಗ ಅಲ್ವಾ, ತುಂಬ ಪ್ರೀತಿಯಿಂದ ಸಾಕಿರೋದು, ಮತ್ತು ಪ್ರೀತಿ ಸ್ವಲ್ಪ ಜಾಸ್ತಿ. ಮತ್ತು ನಮ್ಮೂರು ಆ ಥರ, ನಾವು ಕೊಡಗಿನವ್ರಲ್ವ, ನಾವು ಕುಶಾಲನಗರದವರು. ನಾವು ಫುಲ್ ಚಿಲ್ಡ್ ವೆದರು, ಮಳೆಗಾಲ, ಸಮ್ಮರು, ಎವ್ರಿಥಿಂಗ್ ವಾಸ್ ನೈಸ್. ಇಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಹಠ ಇತ್ತು ಜೀವನದಲ್ಲಿ, ಏನಾದರೂ ಜೀವನದಲ್ಲಿ ಮಾಡಬೇಕು, ನನಗೆ ತಂದೆ ತಾಯಿಗೋಸ್ಕರ, ನನಗೋಸ್ಕರ ಏನಾದರೂ ಮಾಡಬೇಕು, ಐ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅಂತ. ಅದಕ್ಕೆ ನಾನು ಈ ರ್ಯಾಟ್ ರೇಸ್ ಒಳಗೆ ನಾನು ಬಂದೆ. ಇವೊಂದು ಐ ಆಮ್ ನಾಟ್ ಅ ಶೀಪ್. ಈ ಕುರಿಗಳ ಗುಂಪಿನ ಮಧ್ಯೆ ನಾನು ಬಂದು ಸೇರಿಬಿಟ್ಟೆ. ಅದೇ ರ್ಯಾಟ್ ರೇಸ್ ಒಳಗೆ ನಾನು ಹೋದೆ. 5 ವರ್ಷ ನಿಯರ್ಲಿ ಕೆಲಸ ಮಾಡಿದೆ ನಾನು. ಆ್ಯಂಡ್ ಲಾಸ್ಟ್ ಇಯರ್ ನನಗೆ ತುಂಬ ರಿಯಲೈಸೇಷನ್ ಆಗುಂಟು, ಈ ಥರನೇ ಇದ್ದರೆ ಸರಿ ಹೋಗಲ್ಲ, ನಾನು ಜೀವನದಲ್ಲಿ ಏನು ಮಾಡ್ತಿದ್ದೀನಿ ಅಂತ ನನಗೆ ಅರ್ಥ ಆಗಿಲ್ಲ. ಯಾಕಂದರೆ ದಿಸ್ ಈಸ್ ನಾಟ್ ಸಮಥಿಂಗ್ ಐ ಲುಕ್ ಆನ್ ಟು ಇಟ್ ಅಲ್ವಾ. ಈಗ ಯಾರು ಜೀವನನೂ ಹೇಳೋಕ್ಕಾಗಲ್ಲ. ಲೈಫ್ ಈಸ್ ನಾಟ್ ಪ್ರಾಮಿಸ್ಡ್ ಅಲ್ವಾ. ಸೊ ನಾಳೆ ಇರ್ತೀವ ಇಲ್ವಾ ಅಂತಲೇ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಲಿವ್ ಮೈ ಲೈಫ್ ಫುಲ್ಲೆಸ್ಟ್. ಯಾಕಂದರೆ ನನಗೆ ಈ ಆ್ಯಾವ್ರೇಜ್ ಟ್ರ್ಯಾಪಲ್ಲಿ ಇರೋಕ್ಕೆ ನನಗಂತೂ ಇಷ್ಟ ಇಲ್ಲ. ಐ ವಾಂಟ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಆ್ಯಂಡ್ ಐ ವಾಂಟ್ ಟು ಡೂ ಗುಡ್ ಥಿಂಗ್ಸ್ ಸೊ ದಟ್ ಪೀಪಲ್ ವಿಲ್ ರಿಮೆಂಬರ್ ಮೀ. ನನ್ನಿಂದ ಯಾರಿಗಾದರೂ ಒಳ್ಳೇದಾಗಬೇಕು, ಆ್ಯಂಡ್ ದ್ಯಾಟ್ಸ್ ಮೈ ಓನ್ಲಿ ಮೋಟಿವ್. ಆ್ಯಂಡ್ ನನ್ನ ನೋಡುವಾಗ ಪೀಪಲ್ ಶುಡ್ ಥಿಂಕ್ ದ್ಯಾಟ್ ಓಕೆ, ಇವ್ನು ಹೇಳಿದ್ದ, ಇವ್ನು ಹಿಂಗೆ ಮಾಡಿದ್ದಾನೆ ಅಂದರೆ ನಾವು ಮಾಡ್ಬೋದು, ನಮ್ಮ ಜೀವನನೂ ಬದಲಾಗ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ನಾನಾಗಬೇಕು ಅಂತ ನಂದು ಆಸೆ. ಸೊ ಇಷ್ಟೊತ್ತಿಗೆ ವಿಡಿಯೋ ಎಲ್ಲ ನೀವು ನೋಡಿ ಇಲ್ಲಿ ಬಂದಿರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಯಿಂದನೇ ನಾನು ಇವತ್ತು ಇದೊಂದು ದೊಡ್ಡ ಸ್ಟೆಪ್ ನಾನು ಲೈಫಲ್ಲಿ ತಗೊಂಡಿರೋದು. ಇಯರ್ಲಿ 18 ಲಕ್ಷ ಸ್ಯಾಲ್ರಿ
ಸ್ಯಾಲ್ರಿ ಸಿಗ್ತಾಯಿತ್ತು. ಸೊ ಬೇಸಿಕಲಿ ತಿಂಗಳಿಗೆ 1.5 ಲಕ್ಷ ಸಿಗ್ತಾಯಿತ್ತು. ಇದನ್ನೆಲ್ಲ ರಿಸ್ಕ್ ಮಾಡಿಬಿಟ್ಟು ನಾನು ಊರಿಗೆ ಬರ್ತಿದ್ದೀನಿ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಇಟ್ಸ್ ನಾಟ್ ಅ ಈಸಿ ಜಾಬ್. ಆ್ಯಂಡ್ ದೆನ್ ತುಂಬ ಜನರ ಕನಸು ಇದು, ಯಾಕಂದರೆ ಗಲ್ಫಿಗೆ ಬರೋದು, ಇಲ್ಲೊಂದು ಕೆಲಸ ತಗೊಳ್ಳೋದು, ದುಡಿಯೋದು, ಇದೊಂದು ಇಟ್ಸ್ ಅ ಬಿಗ್ ಡ್ರೀಮ್ ಫಾರ್ ಎವ್ರಿ ಒನ್. ನಾನು ಇದನ್ನು ರಿಸ್ಕ್ ಮಾಡಿಬಿಟ್ಟು ಪುನಃ ಇಂಡಿಯಾಗೆ ಹೋಗ್ಬಿಟ್ಟು ನನ್ನದೇ ಒಂದು ಲೈಫ್ನ ನಾನು ಪುನಃ ರೀಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಐ ಆಲ್ವೇಸ್ ಹ್ಯಾಡ್ ಅ ಡ್ರೀಮ್ ಟು ಬಿಕಮ್ ಯೂಟ್ಯೂಬ್. ಆ್ಯಂಡ್ ಈ ವಿಡಿಯೋಸ್ ಮಾಡೋದೆಲ್ಲ ಇಷ್ಟ ನನಗೆ. ಎಡಿಟಿಂಗ್ ಆಗಿರಲಿ, ಕಾಲೇಜ್ ಟೈಮಿಂದನೇ ಮಾಡ್ಕೊಬರ್ತಿದ್ದೆ. ಐ ಮೀನ್ ಚಿಕ್ಕದ್ರಲ್ಲಿರುವಾಗ ಎಡಿಟಿಂಗ್ ಇಷ್ಟ ಇತ್ತು. ಐ ಮೀನ್ ಕಾಲೇಜಿಗೆಲ್ಲ ಬಂದಮೇಲೆ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಮೆಚ್ಯೂರಿಟಿ ಹಿಟ್ ಆದಮೇಲೆ ಫುಲ್ ಫೋಕಸ್ ಈ ಕಾರ್ಪೊರೇಟ್ ಫೀಲ್ಡ್ ಕಡೆಗೇ ಹೋಯಿತು. ಐ ಡಿಂಟ್ ಟೇಕ್ ಅ ಚಾನ್ಸ್. ಏನು ಮಾಡಿಲ್ಲ ನಾನು. ಆಬ್ವಿಯಸ್ಲಿ ನಮಗೆ ಆ ಥರನೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆ ಮೆಚ್ಯೂರಿಟಿ ಲೆವೆಲ್ ಬಂದಮೇಲೆ ಜಸ್ಟ್ ನಾವು ಕೆಲಸದ ಮೇಲೆ ಫೋಕಸ್ ಮಾಡಬೇಕು. ನಾನು ಮಾಡಿದೆ. ಬಟ್ ದೆರ್ ಈಸ್ ಅ ಸೇಯಿಂಗ್, ಆಯಿತಾ, ರಾಂಗ್ ಟ್ರೈನಲ್ಲಿ ನೀವು ಹತ್ತೋದು ತಪ್ಪಲ್ಲ. ಹೇಗಂದರೆ ನೀವೊಂದು ರಾಂಗ್ ಟ್ರೈನಲ್ಲಿ ನೀವು ಹತ್ತಿದ್ದೀರಾ, ನೀವು ಟ್ರೈನ್ ಹೋಯ್ತಾ ಉಂಟು, ಇಟ್ಸ್ ಗೋಯಿಂಗ್. ಆ್ಯಂಡ್ ದೆನ್ ನಿಮಗೆ ಗಾಡಿ ಸ್ವಲ್ಪ ದೂರ ತಲುಪ್ದಂಗೆ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓ ನಾನು ರಾಂಗ್ ಟ್ರೈನ್ ಇಟ್ಕೊಬಿಟ್ಟಿದ್ದೀನಿ, ತುಂಬ ದೂರ ಬಂದಿದ್ದೀನಿ ನಾನು ಅಂತ. ಸೊ ನಿಮ್ಮ ಹತ್ರ 2 ಚಾಯ್ಸ್ ಉಂಟು. ಒಂದು, ನೀವು ನೆಕ್ಸ್ಟ್ ಸ್ಟೇಷನಲ್ಲಿ ಇಟ್ಕೋಬೋದು, ಇಲ್ಲ ಅಂದರೆ ನೀವು ಆ ಟ್ರೈನ್ದು ಫೈನಲ್ ಸ್ಟಾಪ್ ಗಂಟ ನೀವು ಆ ಟ್ರೈನಲ್ಲೇ ಹೋಗ್ಬೋದು. ಆ್ಯಂಡ್ ನನಗೆ ಆ ಫೈನಲ್ ಸ್ಟಾಪ್ ಗಂಟ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಜೀವನದಲ್ಲೂ ಆ ಥರನೇ, ನಾವು ಒಂದು ಕಾರ್ಪೊರೇಟ್ ಫೀಲ್ಡಲ್ಲಿ ನಾವು ಜಾಯ್ನ್ ಆಗಿದ್ದೀವಿ ಅಂದರೆ ಇಟ್ಸ್ ಓಕೆ, ಇಷ್ಟ ಇತ್ತಿಲ್ಲ ನನಗೆ ಅಂದರೂ ಜಾಯ್ನ್ ಆದೆ. ಆ್ಯಂಡ್ ದೆನ್ ಯಾವಾಗ ಅಲ್ಲಿಂದ ಹೊರಗೆ ಬರಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಇಲ್ಲಾಂದರೆ ಯು ವಿಲ್ ಬಿ ಸ್ಟಕ್ ದೇರ್ ಫಾರ್ ಲೈಫ್. ನಿಮಗೆ ಇಷ್ಟ ಉಂಟು ಆ ಕೆಲಸ, ಸ್ಟೇ ದೇರ್. ನಿಮಗೆ ಇಷ್ಟ ಇದ್ದರೆ ಡೂ ದ್ಯಾಟ್. ಬಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ಬಿಸ್ನೆಸ್ ಈಸ್ ರಿಯಲಿ ಗುಡ್. ನೀವು ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ಮಾಡಿ 6 ಗಂಟೆಗೆ ಎದ್ದು 8 ಗಂಟೆಗೆ ಆಫೀಸಲ್ಲಿ ಪಂಚಿನ್ನು, ಅಲ್ಲೊಂದು 8-9 ಗಂಟೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಆಫೀಸರ್ ಮ್ಯಾನೇಜರ್ ಹತ್ರ ಎಲ್ಲ ಉಗಿಸ್ಕೊಂಡು ಕೊಲೀಗ್ಸು ಅದು ಇದು ಟ್ರಾಫಿಕ್ಕು, ಪುನಃ ಮನೆಗೆ ಬಂದು ತಲುಪಿ, ಆ ಜೀವನ ನನಗೆ ಸಾಕಾಗ್ಬಿಟ್ಟು ಅದು ಕಷ್ಟ ಆಯಿತು. ಬಟ್ ಐ ಹ್ಯಾಡ್ ಟು ಡೂ ಇಟ್ ಅಲ್ಲ. ಸೊ ಐ ಡಿಡ್ ಇಟ್. ನಾನೆಲ್ಲ ಮಾಡಿದ್ದೀನಿ, ಮಾಡಿಲ್ಲ ಅಂತ ಎಲ್ಲ. ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಆ ಥರನೇ, ನಾವು ಏನು ಹೇಳೋಕ್ಕಾಗಲ್ಲ. ಐ ಹ್ಯಾವ್ ಡನ್ ಎವ್ರಿಥಿಂಗ್. ಬಟ್ ಯಾ, ದಿಸ್ ಟೈಮ್ ನನಗಿನ್ನೂ ಐ ಕಾಂಟ್ ಟೇಕ್ ಇಟ್ ಆಲ್. ನನಗೆ ಮುಂದೆ ಒಂದಿನ ನನಗೆ ರಿಗ್ರೆಟ್ ಆಗಬಾರ್ದು ನಾನು ಏನು ಮಾಡಿಲ್ಲ ಅಂತ. ನೀವೀಗ ನಿಮಗೆ ಇಷ್ಟ ಇಲ್ಲದ ಕೆಲಸ ಎಲ್ಲ ಮಾಡ್ತಿದ್ದೀರಲ್ಲ, ಇಟ್ಸ್ ನಥಿಂಗ್. ಅದು ಒಂದು ಕಂಫರ್ಟೇಬಲ್ ಝೋನ್ ಅಷ್ಟೇ ನಿಮಗೆ. ಬಟ್ ನಿಮಗೆ ಒಂದಿನ ರಿಯಲೈಸೇಷನ್ ಆಗುತ್ತೆ ದಟ್ ಯು ಹ್ಯಾವೆಂಟ್ ಡನ್ ಎನಿಥಿಂಗ್ ಅಂತ. ಆ ಒಂದು ರಿಗ್ರೆಟ್ ಫೀಲ್ ಬರುತ್ತಲ್ಲ ನಿಮಗೆ, ಆಗ ನಿಮಗೆ ಗೊತ್ತಾಗುತ್ತೆ. ಈಗ ನಿಮ್ಮ ಹತ್ರ ಟೈಮ್ ಉಂಟು, ಟೈಮ್ ಇದ್ದಾಗಲೂ ನೀವೇನು ಮಾಡ್ತಿಲ್ಲ. ಆ ಟೈಮ್ ಕಳೆದೋಗ್ಬಿಟ್ರೆ ರಿಗ್ರೆಟ್ ಫೀಲ್ ಬರುತ್ತಲ್ಲ, ಆಗ ನೀವೇನು ಮಾಡೋಕ್ಕಾಗಲ್ಲ. ಯು ಕ್ಯಾನಾಟ್ ಇವನ್ ಸ್ಲೀಪ್ ಕರೆಕ್ಟ್ಲಿ. ಆ್ಯಂಡ್ ನೀವು ಇವತ್ತು ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡ್ತಿದ್ದೀರೋ ಅದು ನೀವು ತಗೊಂಡಿರೋ ಡಿಸಿಷನ್ ಇಂದನೇ ಆಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ನೀವು ಒಂದು 50-60 ವರ್ಷ ಬದುಕಾದ್ಮೇಲೆ ನೀವು ಕರೆಂಟ್ ನಿಮ್ಮ ಫೇಸ್ ಏನಿರುತ್ತೆ ಅದು ನೀವು ಪಾಸ್ಟ್ ಅಲ್ಲಿ ತಗೊಂಡಿರೋ ಡಿಸಿಷನ್ ಇಂದನೇ ಆಗಿರುತ್ತೆ. ಎಲ್ಲದಕ್ಕೂ ಕಾರಣ ನೀವೇ. ಸೊ ಐ ಡೋಂಟ್ ವಾಂಟ್ ಟು ಬಿ ದ ಆವ್ರೇಜ್ ಪರ್ಸನ್. ನನಗೆ ಆವ್ರೇಜ್ ಆಗಿ ಇರೋಕ್ಕೆ ಇಷ್ಟ ಇಲ್ಲ. ಇಟ್ಸ್ ಅ ಟ್ರ್ಯಾಪ್ ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ಟು ಸ್ಟೇ ದೇರ್. ಸೊ ಈ ಒಂದು ದೊಡ್ಡ ಸ್ಟೆಪ್ ತಗೊಂಡಿದ್ದೀನಿ. ಐ ಆಲ್ವೇಸ್ ವಾಂಟೆಡ್ ಟು ಬಿ ವ್ಲಾಗರ್, ಯೂಟ್ಯೂಬರ್, ವಿಡಿಯೋ ಮಾಡೋದಾಗಿರಲಿ. ಆ್ಯಂಡ್ ನನಗೆ ಬಾಡಿ ಬಿಲ್ಡಿಂಗ್ ಇಷ್ಟ. ನಾಟ್ ಟು ಕಾಂಪೀಟ್, ಬಟ್ ಬೀಯಿಂಗ್ ಫಿಟ್ ಈಸ್ ರಿಯಲಿ ರೇರ್ ಈ ಕಾಲದಲ್ಲಿ. ನೋ ಒನ್ ವಾಂಟ್ಸ್ ಟು ಡೂ ದ್ಯಾಟ್. ನನ್ನ ಪ್ರಕಾರ ವೆನ್ ಯು ಡೂ ಬಾಡಿ ಬಿಲ್ಡಿಂಗ್, ಅದು ಇಟ್ ವಿಲ್ ನಾಟ್ ಜಸ್ಟ್ ಬಿಲ್ಡ್ ಯುವರ್ ಬಾಡಿ, ಇಟ್ ವಿಲ್ ಬಿಲ್ಡ್ ಯುವರ್ ಮೈಂಡ್ ಸೆಟ್ ಆಲ್ಸೋ 100% ಇದು. ಸೊ ಇಂಡಿಯಾಗೆ ಬರ್ತಿದ್ದೀನಿ. ಐ ಮೀನ್ ಆಬ್ವಿಯಸ್ಲಿ ಈಗ ಇಂಡಿಯಾದಲ್ಲೇ ಇರ್ತೀನಿ ಈ ವಿಡಿಯೋ ನೀವು ನೋಡುವಾಗ. ಸೊ ನೆಕ್ಸ್ಟ್ 365 ಡೇಸ್, 1 ವರ್ಷ ನಾನು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತೀನಿ. ಅದಾದಮೇಲೆ ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ಸ್ ಬೇರೆ ಇರುತ್ತೆ. ಬಾಡಿ ಬಿಲ್ಡಿಂಗಿಗೆ 365 ಡೇಸ್, 1 ಇಯರ್ ಬಾಡಿ ಟ್ರಾನ್ಸ್ಫಾರ್ಮೇಷನು ಇರುತ್ತೆ. ಇಟ್ಸ್ ಲೈಕ್ ಎ ಚಾಲೆಂಜ್. And then I will prove you guys that 1 year can change your whole life. 1 year can change your whole bloodline. ನಿಮ್ಮ ಇಡೀ ಜೀವನನ ಚೇಂಜ್ ಮಾಡುತ್ತೆ 1 ಫೋಕಸ್ಡ್ ಇಯರ್. ಅದನ್ನು ಪ್ರೂವ್ ಮಾಡೋಕ್ಕೇ ನಾನು ಇದು ಮಾಡ್ತಿರೋದು. ಆ್ಯಂಡ್ ನಾಳೆ ಒಂದಿನ ಡಿಸಿಪ್ಲಿನ್ ಅಂತ ಬರುವಾಗ ಯು ಶುಡ್ ರಿಮೆಂಬರ್ ಮೈ ನೇಮ್. ಯು ಶುಡ್ ಸೇ, ಓಕೆ, ಈ ಥರ ಇದ್ದ ಒಬ್ಬ ಕಾರ್ಪೊರೇಟ್ ಕನ್ನಡಿಗ ಅಂತ ಅವ್ನು ಮಾಡಿ ತೋರಿಸಿದ್ದಾನೆ, ನಾವು ಮಾಡ್ಬೋದು. ಸೊ ಐ ವಾಂಟ್ ದಟ್ ಟು ಹ್ಯಾಪನ್. ಸೊ ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ಆಬ್ವಿಯಸ್ಲಿ ಸೆಕೆಂಡ್ ಥಿಂಗ್, ಅಮ್ಮನ ಜೊತೆ ಇರ್ತೀನಿ, ಮನೆ ಊಟ ಎಲ್ಲ ಸಿಗುತ್ತೆ. ಆಬ್ವಿಯಸ್ಲಿ ಯಾರು ಮಿಸ್ ಮಾಡ್ಕೋತಾರೆ ಹೇಳಿ. ಸೊ ಇನ್ನು ಸಿಗೋಣ ಇಂಡಿಯಾದಲ್ಲಿ. ಯಾರೆಲ್ಲ ನನಗೆ ಪ್ರೀತಿ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈವ್ ಸ್ಟ್ರೀಮ್ ಎಲ್ಲ ಬರುತ್ತೆ, ವ್ಲಾಗ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ದೆನ್ ಇನ್ಸ್ಟಾದಲ್ಲಿ ಇನ್ನೊಂದು ಪೇಜ್ ಇರುತ್ತೆ,
ಕಾರ್ಪೊರೇಟ್ ಕನ್ನಡಿಗ ಫಿಟ್ನೆಸ್ ಅಂತ. ಸೊ ಅದರಲ್ಲಿ ನನ್ನ ಕಂಪ್ಲೀಟ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾನಲ್ ಎಲ್ಲ ಇರುತ್ತೆ. ವೀಡಿಯೋಸ್ ಆಗಿರಲಿ, ಏನು ತಿಂತೀನಿ, ಅದು ಎವ್ರಿಥಿಂಗ್ ವಿಲ್ ಬಿ ದೇರ್. ಯಾರೆಲ್ಲ ಫಾಲೋ ಮಾಡಿಲ್ಲ ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. CK ಫಿಟ್ನೆಸ್ ಅಂತ ಇರುತ್ತೆ, ಆಬ್ವಿಯಸ್ಲಿ ಕಾರ್ಪೊರೇಟ್ ಕನ್ನಡಿಗ ಅಲ್ವಾ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲದಕ್ಕೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಎಲ್ಲ ಹೀಗೆ ಇರಲಿ. ಮುಂದೆನೂ ನಾನು ನಿಮಗೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ನಾನು ಬೇರೆ ಇಂಡಿಯಾಗೆ ಬರ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಸಿಗ್ತಾ ಇರ್ತೀರಿ. ಈಗ ಇಂಡಿಯಾದಲ್ಲೇ ಇದ್ದೀರಲ್ವಾ, ಸಿಗೋಣ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಗೊತ್ತು ನಾನು ತಗೊಂಡಿರೋ ಡಿಸಿಷನ್ ಇಟ್ಸ್ ಸ್ಕೇರಿ, ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಯಾಕಂದರೆ ಐ ಕ್ಯಾನ್ ವರ್ಕ್ ಆನ್ ಮೈ ಸೆಲ್ಫ್, ಐ ಕ್ಯಾನ್ ವರ್ಕ್ ಆನ್ ಮೈ ಡ್ರೀಮ್ಸ್ನ. ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ಸಿಗ್ತಾ ಇರೋಣ. ನಮಸ್ಕಾರ.